ನಮ್ಮ ಜೀವನ ಈ ಒಂದು ಪೇಪರ್ ಥರ, ಈ ಒಂದು ಹಾಳೆ ಥರ. ಈ ಹಾಳೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಕ್ಲೀನ್ ಆಗಿದೆ, ನೀಟಾಗಿದೆ, ಶುದ್ಧವಾಗಿದೆ, ವೈಟ್ ಆಗಿದೆ. ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಹಿಂಗೆ ಇಟ್ಕೊಂಡ್ರೆ ನಿಂತ್ಕೊಳ್ಳೋದಿಲ್ಲ, ಆದರೂ ತೊಂದರೆ ಇಲ್ಲ. ಈ ಪೇಪರ್ ನಮ್ಮ ಜೀವನ ಥರ. ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ. ಒಂದೊಂದು ಟೈಮ್ ದುಡ್ಡಿರಲ್ಲ, ಅವಾಗ ಲೈಫ್ ಹೀಗಾಗತ್ತೆ. ಒಂದೊಂದ್ಸಲಿ ನಾವು ಏನೇ ಮಾಡಿದ್ರು ಸಕ್ಸಸ್ ಸಿಗಲ್ಲ, ಆ ಲೈಫ್ ಈ ಥರ ಆಗತ್ತೆ. ನಾವು ತುಂಬ ಇಷ್ಟಪಡ್ತಿರೋರು, ಪ್ರೀತಿಸಿರೋರು ನಮ್ಮನ್ನು ಬಿಟ್ಟು ಹೊರಟೋಗ್ತಾರೆ, ಇನ್ನೂ ಬೇಜಾರಾಗತ್ತೆ. ಆಮೇಲೆ ನಾವೇನೇ ಒಂದು ಕೆಲಸಗಳು ಮಾಡಿದ್ರೆ ಅದರಿಂದ ನಮಗೆ ರಿಸಲ್ಟ್ಸೇ ಬರಲ್ಲ, ಇನ್ನೂ ಕಷ್ಟ ಆಗುತ್ತೆ. ಎಕ್ಸಾಮ್ಸ್ ಓದ್ತೀವಿ, ರಿಸಲ್ಟ್ ಚೆನ್ನಾಗಿ ಬರಲ್ಲ, ಇನ್ನೂ ಕಷ್ಟ ಆಗುತ್ತೆ. ಯಾರೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಇನ್ನೂ ಕಷ್ಟ ಆಗುತ್ತೆ. ಗೊತ್ತಿದ್ದು ನಾವೇ ತಪ್ಪು ಮಾಡ್ತಾ ಇರ್ತೀವಿ, ಲೈಫ್ ಕಷ್ಟ ಆಗ್ತಾ ಹೋಗುತ್ತೆ. ಕೊನೆಗೆ ನಮ್ಮ ಲೈಫ್ ಚೆನ್ನಾಗಿದ್ದ ಹಾಳೆ ಈ ಥರ ಆಗೋಗುತ್ತೆ. ಇವಾಗ ಇದನ್ನೇನು ಮಾಡೋದು? ಬಿಸಾಕ್ಬಿಡೋದಾ? ಇಲ್ಲ, ಇದೇ ನಮ್ಮ ಜೀವನ. ಈ ಜೀವನನ ನಮ್ಮ ಜೀವನ ಈ ಥರ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಈ ಹಾಳೆ ಕೂಡ ಒಂದು ಸ್ಪೆಷಲ್ ಪವರ್ ಬಂದಿದೆ. ಆ ಪವರ್ ಏನು ಗೊತ್ತಾ? ನೋಡಿ, ಇದನ್ನು ಓಪನ್ ಮಾಡಿದಾಗ ನಮ್ಗೆ ಆ ಪವರ್ ಏನು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟರು ಈ ಹಾಳೆ ಇಷ್ಟು ಕ್ರಂಪಲ್ಲಾಗಿ ಸುಕ್ಕಾಗಿ ಆಗೋಗಿದೆ. ಆದರೂ ಈ ಹಾಳೆಗೆ ಒಂದು ಸ್ಪೆಷಲ್ ಪವರ್ ಬಂದಿದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಮಗೆ ಕಷ್ಟ, ನೋವು, ದುಃಖ, ಸಂಕಟ ಏನೇ ಬಂದ್ರೂ ಒಳಗಡೆ ಇಂಟರ್ನಲ್ಲಿ ಒಂದು ಸ್ಟ್ರೆಂತ್ ಬರ್ತಾ ಹೋಗುತ್ತೆ. ಆ ಸ್ಟ್ರೆಂತ್ ಯಾರಿಗೂ ಕಾಣಲ್ಲ, ಆದರೆ ಆ ಸ್ಟ್ರೆಂತ್ ಏನು ಮಾಡುತ್ತೆ ಗೊತ್ತಾ? ಈ ಹಾಳೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಇವಾಗ ನೋಡಿ ಈ ಹಾಳೆ ಹೆಂಗೆ ನಿಂತ್ಕೊಳ್ಳುತ್ತೆ. ಇಷ್ಟೇ ಜೀವನ. ಇದರಿಂದ ನಮ್ಗೆ ಅರ್ಥ ಆಗತ್ತೆ, ನಮ್ಮ ಜೀವನದಲ್ಲಿ ದುಃಖ, ನೋವು, ಕಷ್ಟ ಬಂದಾಗ ಅದನ್ನ ಬಿಟ್ಟು ನಾವು ಓಡೋಗೋಣ ಅನ್ಸುತ್ತೆ. ಅದು ದೊಡ್ಡ ತಪ್ಪು. ನಮ್ಮ ಲೈಫಲ್ಲಿ ಎಷ್ಟು ಕಷ್ಟ, ಎಷ್ಟು ನೋವು, ಎಷ್ಟು ಸಂಕಟಗಳು ಬರುತ್ತಲ್ಲ, ಆ ಸಂಕಟಗಳೇ ನಮ್ಮ ಲೈಫ್ನ ತುಂಬ ಸ್ಟ್ರಾಂಗ್ ಮಾಡೋದು. ಜಸ್ಟ್ ಯೋಚನೆ ಮಾಡಿ, ಎಷ್ಟೋ ಜನರ ಜೀವನ ಬರೀ ಒಂದು ಖಾಲಿ ಹಾಳೆ ಥರ ಇರುತ್ತೆ. ಅವ್ರ ಲೈಫಲ್ಲಿ ಏನೂ ಕಷ್ಟನೇ ಬಂದಿರಲ್ಲ ಅನ್ಕೊಂಡ್ರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ, ಆದರೆ ಅದಕ್ಕೆ ತನಗೆ ತಾನೇ ನಿಂತ್ಕೊಳ್ಳೋಕೆ ಶಕ್ತಿನೇ ಇರೋದಿಲ್ಲ.